ನಮಸ್ಕಾರ ಸ್ನೇಹಿತರೆ, ಈ ದಿನದ ಭೇಟಿ ಶ್ರೀ ರಾಮೇಶ್ವರ ದೇವಸ್ಥಾನ ಕೆಳದಿ. ಈ ದೇವಸ್ಥಾನವು ಸಾಗರದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿ ಇದೆ. ಈ ದೇವಸ್ಥಾನವು ಅದ್ಭುತವಾದ ಪರಿಸರವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಅದ್ಭುತವಾದ ಕಲಾಕೃತಿಯನ್ನು ಕೆತ್ತಲಾಗಿದೆ. ಈ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಸುಂದರವಾದ ಕೈತೋಟವನ್ನು ನಿಮಗೆಲ್ಲ ತೋರಿಸುತ್ತಿದ್ದೇನೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಮರದ ಕಂಬದ ಮೇಲೆ ಕೆತ್ತಿದಂತಹ ಕಲಾಕೃತಿಯನ್ನು ವೀಕ್ಷಣೆ ಮಾಡೋಣ. ನಾವೀಗ ಈ ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ಸಾಗರಕ್ಕೆ ಬಂದರೆ ಒಮ್ಮೆ ಆದರೂ ಈ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಿ. ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಸ್ವಯಂ ಉದ್ಭವ ಲಿಂಗ. ಇದು ಲಿಂಗ ಚೂಡಪ್ಪ ನಾಯಕನಿಗೆ ಮತ್ತು ವೀರಭದ್ರಪ್ಪ ನಾಯಕರಿಗೆ ಕನಸಿನ ರೂಪದಲ್ಲಿ ಗೋಚರ ಆಗತ್ತೆ. ಗೋಚರ ಆದಮೇಲೆ ಒಂದು ಹಸುವನ್ನು ಕರೆಸ್ತಾನೆ. ಕರೆಸ್ಮೇಲೆ ಪೂರ್ತಿ ಹುತ್ತ ಇರುತ್ತೆ, ಪೂರ್ತಿ ಹಾಲಿನ ಅಭಿಷೇಕ ಆಗಿರುತ್ತಲ್ಲ, ಅದು ಕ್ಲೀನಾಗಿ ತೆಗೆದಾದ್ಮೇಲೆ ಗೊತ್ತಾಗತ್ತೆ ಸ್ವಯಂ ಉದ್ಭವ ಲಿಂಗ. ಬಂದ ಭಕ್ತಾದಿಗಳು ಏನೇನೋ ಬೇಡ್ಕೋತಾರೆ, ಆ ಬೇಡ್ಕೊಂಡಿದ್ದೆಲ್ಲ ನೆರವೇರಿದೆ. ಅದು ಇದು ಅಂತ ನಾವು ಹೇಳೋದಿಲ್ಲ, ಎಲ್ಲ ನೆರವೇರಿದೆ. ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಮನೆಯಲ್ಲಿ ಹಣಕಾಸಿನಲ್ಲಿ ತೊಂದರೆ ಆಗಲಿ, ಮದುವೆಯಲ್ಲಿರೋ ಹುಡುಗ ಆಗಲಿ ಹುಡುಗಿ ಆಗಲಿ, ಸ್ವಂತ ಜಾಬ್ ಮಾಡ್ತಾ ಇರೋದಾಗಲಿ, ಸ್ವಂತ ಕಂಪ್ನಿ ಇರೋದಾಗಲಿ, ಸ್ವಂತ ವೆಹಿಕಲ್, ನಾನಾ ಥರ. ಅದಲ್ಲದೆ ನೀವು ತಾಳ್ವಪ್ಪ, ಇವತ್ತು ಒಳ್ಳೆಯ ದಿವಸನೇ ಬಂದಿದ್ದೀರ ಅಂದರೆ ಇವತ್ತು ಅಮಾವಾಸ್ಯೆ. ಅದಲ್ಲದೆ ಇಲ್ಲಿ ಶತರುದ್ರ ಅಂತ ಆಯಿತು. ಇವತ್ತು ಬಂದ ಭಕ್ತಾದಿಗಳು ಒಬ್ಬೊಬ್ಬರು ಅದು ಶತರುದ್ರಕ್ಕೆ 301 ರೂಪಾಯಿ ಆಗುತ್ತೆ. ನೀವುಗಳು ಮನೆಯಲ್ಲಿ ಕರೆಸಿ ಪುರೋಹಿತರುಗಳಿಗೆ ಊಟ ಹಾಕೋಕ್ಕಾಗಲ್ಲ. ಒಂದು ಇತಿಹಾಸ ಪ್ರಸಿದ್ಧ ಸ್ಥಳಗಳಲ್ಲಿ ನೀವು ಊಟವನ್ನು ಹಾಕಿದಾಗ ದೇವರುಗಳು ಆಮೇಲೆ ತಥಾಸ್ತು ದೀರ್ಘ ಸೋಮಂಗಲಿ ಭವ ಅಂತ ಹೇಳ್ತಾರೆ. ಅದು ಎಲ್ಲ ಆದಮೇಲೆ ಅದಾದಮೇಲೆ ಆ ಕಡೆ ಮಹಾಗಣಪತಿ, ಈ ಕಡೆ ದುರ್ಗಾಂಬ. ಈ ಗಂಟೆಯನ್ನು ಹೊಡೆದಾಗ ಎಕೋ ಸೌಂಡ್ ಕೇಳುತ್ತೆ, ಹೊಡೆದು ನೋಡ್ಬೋದು. ಇಲ್ಲಿ ಇಷ್ಟು ಜಾಗದಲ್ಲಿ ಬಂಗಾರ ಮತ್ತು ತಾಮ್ರದಲ್ಲಿ ನೀವು ಎಲ್ಲ ಕಡೆ ನೋಡಿರ್ತೀರ ಫೋಟೋಸ್ಗಳಲ್ಲಿ ನರಸಿಂಹನ ಕೈಯಲ್ಲಿ ಆಯುಧಗಳು ಇದ್ದೇ ಇರುತ್ತೆ. ಇಲ್ಲಿ ಇರೋದು ಶಾಂತ ನರಸಿಂಹ, ನಗುಮುಖದ ಶಾಂತ ನರಸಿಂಹ ಇವನು. ಆ ಕಡೆ ಶಂಖ ಇದೆ, ಈ ಕಡೆ ಚಕ್ರ ಇದೆ. ಇಲ್ಲಿ LED ಬಲ್ಬ್ ಹಾಕಿದೆಯಲ್ಲ, ಅದು 32 ದಳ ಇರುವ ಕಮಲದ ಹೂವಿನ ಕೆತ್ತನೆ. ಇಲ್ಲಿ ಮಹಾಗಣಪತಿಯ ಕೆತ್ತನೆ ಕಾಣುತ್ತೆ, ಇಲ್ಲಿ ಗಜಲಕ್ಷ್ಮಿಯ ಕೆತ್ತನೆ ಇಲ್ಲಿ ಕಾಣುತ್ತೆ ನಿಮಗೆ. ಇಲ್ಲಿ ಗರುಡ ಇದ್ದಾನೆ, ಗರುಡನ ಆ ಕಡೆ ಕೃಷ್ಣ ಇದ್ದಾನೆ, ಕೃಷ್ಣನ ಆ ಕಡೆ ಆಂಜನೇಯ ಇದ್ದಾನೆ. ಋಷಿಗಳು ತಪಸ್ಸಿಗೆ ಕೂತಿರೋದು ಕಲ್ಲಲ್ಲಿ ಕೆತ್ತನೆ ಕಾಣುತ್ತೆ. ಆ ಕಡೆ ದಕ್ಷ ಪ್ರಜಾಪತಿ ಅಂತ, ದೇಹ ಮಾತ್ರ ಮನುಷ್ಯ, ತಲೆ ಮಾತ್ರ ಟಗರು. ಅದು ಯಂತ್ರೋಪಕರಣಗಳು ಇದೆ. ಆಗ ಕಲ್ಲಿನಲ್ಲೇ ಕೆತ್ತನೆಯನ್ನು ಮಾಡಿರೋದು. ಇದು ಹೂವಿನ ಬಳ್ಳಿಯ ಕೆತ್ತನೆ. ಇಲ್ಲಿ 5 ಹೆಡೆ ನಾಗಮಂಡಲ ಕಾಣುತ್ತೆ, ಆ ಕಡೆ 7 ಹೆಡೆ ನಾಗಮಂಡಲ ಕಾಣುತ್ತೆ. ಅದಕ್ಕೆ ಇನ್ನು 2 ರೀತಿಯಲ್ಲಿ ಗಂಟು ಬರುತ್ತೆ. ಬ್ರಹ್ಮಗಂಟು, ಪುರೇಶ್ವರ ಗಂಟು ಅಂತ ಕರೀತಾರೆ. ಬ್ರಹ್ಮಗಂಟು ಅಂದರೆ ಒಂದು ಹುಡುಗ ಒಂದು ಹುಡುಗಿಗೆ 3 ಗಂಟನ್ನು ಹಾಕುವ ಟೈಮಲ್ಲಿ ಪುರೋಹಿತರುಗಳು ಹೇಳೋದು, ಬ್ರಹ್ಮಗಂಟನ್ನು 3 ಗಂಟನ್ನು ಹಾಕಪ್ಪ ಅಂತ. ಧರ್ಮದಿಂದ, ಕಾಮದಿಂದ, ಮೋಕ್ಷದಿಂದ ಮದುವೆ ಆಗೋಳನ್ನ ಚೆನ್ನಾಗಿ ನೋಡ್ಕೋತೇನೆ ಎನ್ನುವ ಅರ್ಥ ಆಗುತ್ತೆ. ಪವಿತ್ರ ಗಂಟು ಅಂದರೆ ತಂದೆ ತಾಯಿಗಳು ಮರಣವನ್ನು ಹೊಂದಾಗ ಎಳ್ಳು ನೀರು ಬಿಡುವ ಅಧಿಕಾರವೂ ಇರುತ್ತೆ, ಅದಕ್ಕೆ ಪವಿತ್ರ ಗಂಟು ಅಂತಾರೆ. ಇಲ್ಲಿ 9 ನವಗ್ರಹಗಳು ಕಾಣುತ್ತೆ. ಆ ಕಡೆ
ಕರೀತಾರೆ. ಕೊಕ್ಕಿನಲ್ಲಿ 2 ಸಿಂಹವನ್ನು ಇಟ್ಕೊಂಡಿದೆ, ಸಿಂಹದ ಬಾಯಲ್ಲಿ 2 ಆನೆ ಇಟ್ಕೊಂಡಿದ್ದು, ಗರುಡನ ಕಾಲಿನಲ್ಲಿ 2 ಸಿಂಹ ಮತ್ತು 2 ಆನೆ ಇಟ್ಕೊಂಡಿಲ್ಲನ್ನ ಇಟ್ಕೊಂಡಿದೆ. ಹೆಣ್ಣು ಮಕ್ಕಳುಗಳು 10ರಿಂದ 15 ತರ ರಂಗೋಲಿಯ ಚಿತ್ರಗಳನ್ನ ಕಲ್ತ್ಕೊಂಡಿರ್ತಾರೆ. ಈ ಇರುವ ರಂಗೋಲಿಯ ಚಿತ್ರಗಳೆಲ್ಲ ಡಿಫ್ರೆಂಟ್ ಇದೆ, ಒಂದಕ್ಕೆ ಒಂದು ಸಂಬಂಧವನ್ನ ಕೊಡೋದಿಲ್ಲ. ಇಡೀ ಪೂರ್ತಿ ದೇವಸ್ಥಾನ ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿಮಗೆ ಇಲ್ಲಿ ಕಾಣುತ್ತೆ. ಇದು ಬಾಳೆಹಣ್ಣಿನ ಚಿಪ್ಪು. ಇದು ಈ ಕಡೆ ಕಾಣುವುದು ಅದು ಸಿಡಿಲಿನ ಹೊತ್ತಕ್ಕೆ ಕಟ್ಟಾಗಿ ಬಿದ್ದಿದೆ, ಬಾಳೆಹಣ್ಣಿನ ಚಿಪ್ಪು. ಆ ಕಡೆ ಒಂದೇ ತಲೆ 2 ದೇಹ ಇರುವ ಸಿಂಹ ಕಾಣುತ್ತಿದೆ. ಒಂದೇ ತಲೆ 2 ದೇಹ ಇರುವ ಸಿಂಹ. ಇಲ್ಲಿ ನಾಗಕನ್ನಿಕೆ ಕಾಣುತ್ತೆ. ಇಲ್ಲಿ ಗಿಳಿ ಅದರ ಮರಿಗೆ ಕೊಕ್ಕಿಂದ ಏನೋ ತಿನ್ನಿಸ್ತಾ ಇರೋದು ಕಾಣುತ್ತೆ. ಇಲ್ಲಿ ಮರದ ಕೊಂಬೆಗಳ ಮೇಲೆ ಮಂಗಗಳು ಕೂತಿ ನಿದ್ದೆಯನ್ನ ಮಾಡ್ತಾ ಇರೋದು ಕಾಣುತ್ತೆ. ಪಲ್ಲಿಗಳು ಸೇರಿದಾಗ ಪ್ರಳಯ ಆಗತ್ತೆ ಅಂತ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ಕೊಂಡಿರ್ತೀರ. ಅದು ಸೇರೋದು ಬೇಡ, ಪ್ರಳಯ ಆಗೋದು ಬೇಡ. ಇಲ್ಲಿ ಕಾಣುತ್ತೆ ಕಲ್ಲಿನ ಬಳೆ, ಹಾವಿನ ಹೆಡೆ. ಆ ಕಡೆ ಹಾವಿನ ಕೆತ್ತನೆಯನ್ನು ಮಾಡಿದ್ದಾರೆ, ಅಲ್ಲಿ ಕಾಣುತ್ತೆ. ಹಾವು ಕಚ್ಚಿದ್ರೆ ಒಂದೇ ಸೆಕೆಂಡಲ್ಲಿ ಸಾಯ್ತೀವಿ, ಚೇಳು ಕಚ್ಚಿದ್ರೆ ಒಂದು ಇಡೀ ದಿನ ಪ್ರಜ್ಞೆ ಇದ್ದು ಮಲಗಬೇಕಾಗತ್ತೆ. ಶೃಂಗಿ ಅಂತ ಕರೀತಾರೆ. ಶಿವನ ಮತ್ತೊಂದು ಗಣ, ಮಧ್ಯದಲ್ಲಿ ಒಂದು ಕಾಲಿದೆ. ಶಿವನ ಮತ್ತೊಂದು ಗಣ ಅಂದರೆ ಕ್ಷೇತ್ರಪಾಲ ಅಂತ ಇಲ್ಲಿದೆ. ಅದಲ್ಲದೆ ಇದು 24 ಅಡಿ ಉದ್ದ ಇದೆ, ಧ್ವಜಸ್ತಂಭ. ಮುಂಭಾಗದಲ್ಲಿ ದೃಷ್ಟಿ ವಿನಾಯಕ ಕಾಣ್ತಾನೆ. ಅದರ ಕೆಳಗೆ ಉದ್ದಕ್ಕೆ ಕಾಣೋದು ಕೆಳದಿಯ ಚೆನ್ನಮ್ಮ. ಅದರ ಪಕ್ಕದಲ್ಲಿ ಇರೋದು ಛತ್ರಪತಿ ಶಿವಾಜಿಯ ಮಗ ರಾಜಾರಾಮ. ಆ ಕಡೆ ಬಲಗಡೆ ಇದು ರಾಜಾರಾಮನ ಮಗ. ರಾಜಾರಾಮನ ಮಗ ಸಾಂಬಾಜಿ. ಕೆಳದಿಯ ಚೆನ್ನಮ್ಮನಿಗೆ ಮಕ್ಕಳಿರೋಲ್ಲ, ದತ್ತು ಮಕ್ಕಳನ್ನ ಸ್ವೀಕಾರ ಮಾಡ್ತಾಳೆ. 21 ವರ್ಷ ತುಂಬುವ ತನಕ ಕನ್ನಿಕೆಯರು ಚೆನ್ನಾಗಿ ನೋಡ್ಕೋತಾರೆ. 21 ವರ್ಷ ತುಂಬದ ಮೇಲೆ ಕನ್ನಿಕೆಯರು ವಿಷಪ್ರಾಶನವನ್ನು ಮಾಡ್ತಾರೆ. ಆಮೇಲೆ ಕೆಳದಿಯ ಚೆನ್ನಮ್ಮ ಒಂದು ಕಾನೂನನ್ನು ತರ್ತಾಳೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನ. ಈ ಕಡೆ ವೀರಭದ್ರ ಕಾಣ್ತಾನೆ. ವೀರಭದ್ರನ ಕಾಲ್ ಕೆಳಗೆ ಚೇಳಿನ ಚಿಹ್ನೆ ಕಾಣುತ್ತೆ. ಈ ಕಡೆ ಲಕ್ಷ್ಮಿ ಮತ್ತು ಪದ್ಮಾವತಿ ಕಾಣುತ್ತೆ. ಅದರ ಕೆಳಗೆ ಹಂಸದ ಕೆತ್ತನೆ ಕಾಣುತ್ತೆ. ಇದು ವೈಶಾಖ ಶುದ್ಧ ಗುರುವಾರ 1603ರಲ್ಲಿ ಈ ಧ್ವಜಸ್ತಂಭ ಸ್ಥಾಪನೆ ಆಗಿದ್ದು. ಇದು ಕೆಳದಿಯ ಶಿವಪ್ಪನಾಯಕ. ಪೂರ್ತಿ ಕೆತ್ತನೆ ಆಗಿಲ್ಲ, ಅರ್ಧ ಮಾತ್ರ ಕೆತ್ತನೆ ಆಗಿದೆ. ನೋಡಿದ್ರೆ ಎಲ್ಲೂ ಒಂದು ಚಿಕ್ಕ ವಿನಾಯಕ ನಿಮಗೆ ಕಾಣೋದಿಲ್ಲ, ಇಲ್ಲಿ ಮಾತ್ರ ಕಾಣುತ್ತೆ. ಕೆಳಗಡೆ ಈಶ್ವರ ಇದ್ದಾನೆ. ಈಶ್ವರನ ಮೇಲೆ 3 ಹೆಡೆ ಸರ್ಪ ಕಾಣುತ್ತೆ. ವಾಸ್ತು ಪುರುಷ ಅಂತ ಕರೀತಾರೆ. ನರಸಿಂಹನ ಮುಖ ಆಗತ್ತೆ, ಆನೆಯ ಕೈ ಆನೆಯ ಕೊಂಡಿಲ ಆಗತ್ತೆ, ಆಮೆಯ ಹೊಟ್ಟೆ ಆಗತ್ತೆ, ಮೀನಿನ ಹೊಟ್ಟೆನೇ ಆಗುತ್ತೆ, ಆನೆಯ ಕಾಲಾಗತ್ತೆ. ಇದು ಬಾಲ ಮಾತ್ರ ಮೊಸಳೆದಾಗತ್ತೆ. ಮೊದಲು ಆಗಿನ ಕಾಲದಲ್ಲಿ ಕೈಯಲ್ಲಿ ಕೋಲಲ್ಲಿ ಅಳತೆಯನ್ನು ಮಾಡೋರು. ಅದು ತಿಳಿದು ಕೆಳದಿಯ ಶಿವಪ್ಪನಾಯಕ ಅಳತೆ ಮಾಪನವನ್ನು ಕಲ್ಲಿನಲ್ಲಿ ಮಾಡ್ತಾನೆ, ಮೆಜರ್ಮೆಂಟ್. ಇಲ್ಲಿ ಕಾಣುತ್ತೆ. ಇನ್ನೊಂದು ಕಂದಾಯ ವ್ಯವಸ್ಥೆ, ಟ್ಯಾಕ್ಸ್, ಅದನ್ನು ಜಾರಿಗೆ ತರ್ತಾನೆ. ಅದು ತಿಳಿದು ವಿಜಯನಗರ ಸಂಸ್ಥಾನದ ಕೃಷ್ಣದೇವರಾಯರು ಶಿಸ್ತಿನ ಶಿವಪ್ಪನಾಯಕ ಅಂತ ಬಿರುದನ್ನು ಕೊಡ್ತಾರೆ. ಕೆಳಗೆ 2 ಭರತನಾಟ್ಯ ಚಿತ್ರ ಕಾಣುತ್ತೆ, ಅಲ್ಲೊಂದು ಇಲ್ಲೊಂದು. ಇಲ್ಲಿ ಋಷಿ ಹತ್ರ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳುತ್ತೆ. ಆ ಕಡೆ ಹೋಗಿ ಹೇಳುತ್ತೆ. ಗೋಕರ್ಣದಲ್ಲಿ ರಾವಣ ಆತ್ಮಲಿಂಗವನ್ನು ಮುರಿಯುವುದು ಈ ಕಡೆ ಕಾಣುತ್ತೆ. ಅಲ್ಲಿ ಒಂದೇ ಹಸು 5 ತಲೆ 1 ಕರು ಕಾಣುತ್ತೆ. ಆ ಹಸುವಿನ ಮೇಲೆ ಋಷಿ ಯೋಚನೆಯನ್ನು ಮಾಡ್ತಾ ಇರೋದು ಕಾಣುತ್ತೆ. ಇಲ್ಲಿ ರಾವಣನ ಮೇಲೆ ಬಿಲ್ಲನ್ನು ಎತ್ತುತ್ತಾ ಇರೋದು ಕಾಣುತ್ತೆ. ಸ್ಟೋರೇಜ್, ಭತ್ತದ ಕಣಜ ಅಂತ ಕರೀತಾರೆ. ಇದು ಚಂಡಿಗೇಶ್ವರ ಅಂತ ಕರೀತಾರೆ. ಚಂಡಿಗೇಶ್ವರನಿಗೆ ಕಿವಿ ಕೇಳೋದಿಲ್ಲ, ಚಪ್ಪಾಳೆ ಮೂಲಕ ಜಿಕ್ಕೆ ಮೂಲಕ ಒಂದು ರೌಂಡ್ ಸುತ್ತರಿಬೇಕು, ಮುಖ ಆ ಕಡೆ. ಅದಾದ್ಮೇಲೆ ಇಲ್ಲಿ ಆಂಜನೇಯ ಇದ್ದಾನೆ, ಸಾಕ್ಷಿ ಆಂಜನೇಯ ಅಂತ. ಅವನಿಗೆ ನಮಸ್ಕಾರವನ್ನ ಮಾಡ್ಬೇಕು. ಫಸ್ಟು ಅದಕ್ಕೊಂದು ರೌಂಡ್ ಸುತ್ತಾಡ್ತದ ಆದ್ಮೇಲೆ ಇದಕ್ಕೆ ನಮಸ್ಕಾರವನ್ನ ಮಾಡು. ಇದು ಉಮಾಮಹೇಶ್ವರ ಅಂತ ಕರೀತಾರೆ. ಹೆಡ್ ಮತ್ತು ಟೈಲ್ 2 ಒಂದೇ ಮುಖ, ಫ್ರಂಟ್ ಅಂಡ್ ಬ್ಯಾಕ್. ಮುಂಭಾಗ ಮತ್ತು ಹಿಂಭಾಗದಲ್ಲಿ ಒಂದೇ ಅಕ್ಷನ್ನ ಮಾಡ್ತಾ ಇದ್ರು. ಅದು ಕಾರ್ತಿಕ ಮಾಸದ ಕೊನೆ ದಿವಸ ಮತ್ತು ಶಿವರಾತ್ರಿಯ ಕೊನೆ ದಿವಸ ಎಳ್ಕೊಂಡು ಹೋಗುವ ಗೊಂಬೆಗಳು. ಯಾದವ ಮುರಾರಿ ಅಂತ ಅವರಿಬ್ಬರ ಧರ್ಮಪತ್ನಿಯರು, ಮಾರಿ ಮತ್ತು ದುರ್ಗಿ ಅಂತ.
ಜೋಗಕ್ಕೆ ಪ್ರವಾಸಕ್ಕೆ ಬಂದಾಗ ಈ ಐತಿಹಾಸಿಕ ಪ್ರಸಿದ್ಧ ಕೆಳದಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರನೇ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಾ ಇರುತ್ತೆ.